ಹೌದು, ಯಾಕೆ ಇಂಟರ್ವ್ಯೂ ಮೇಡಮ್? ಆಕ್ಚುಲಿ ಸೆಕ್ಸ್ ವರ್ಕರ್ಸ್ ಮತ್ತೆ ಪ್ರಾಬ್ಲಮ್ಸ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಿದ್ವಿ, ಅದಕ್ಕೆ ಇಂಟರ್ವ್ಯೂ. ಟಿವಿಲ್ ಬರಲ್ಲ ತಾನೇ ಮೇಡಮ್? ಇಲ್ಲ, ಇದು ಯೂನಿವರ್ಸಿಟಿ ಪ್ರಾಜೆಕ್ಟು. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ? 6 ವರ್ಷದಿಂದ. 6 ವರ್ಷ. ಮದುವೆ ಆಗಿದೆಯಾ ನಿಮಗೆ? ಆಗಿದೆ ಮೇಡಮ್. ಓಕೆ, ಎಷ್ಟು ಮಕ್ಕಳಿದ್ದಾರೆ? ಈ ಕಾಲೋನಿನಲ್ಲಿ ಇಷ್ಟೇ ಜನ ಇರೋದು ಅಥವಾ ಬೇರೆ ಯಾರಾದರೂ ಇದ್ದಾರಾ? ಇಲ್ಲಿ ಮೇಲ್ಗಡೆ ಒಬ್ರು ಕಾಮಿನಿ ಅಂತಿದ್ದಾರೆ ಮೇಡಮ್. ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಸರಿ ಮೇಡಮ್. ರಾಧಾ, ಒಂದ್ ನಿಮಿಷ ನಿಂತ್ಕೋ. ನಾ ಹೇಳೋದು ಒಂದ್ ನಿಮಿಷ ಕೇಳ ರಾಧಾ. ರಾಧಾ, ಒಂದ್ ನಿಮಿಷ ಹೇಳೋದ್ ಕೇಳು. ನೀ ಅನ್ಕೊಂಡ ಏನು ನಡೆದಿಲ್ಲ ರಾಧಾ. ನೀನ್ ಏನು ಹೇಳ್ಬೇಡ, ನನ್ಗೆಲ್ಲ ಅರ್ಥ ಆಗಿದೆ. ಹಂಗೆಲ್ಲ ರಾಧಾ, ನೀನ್ ಮಾತಾಡೋಕೆ ಒಂದ್ ನಿಮಿಷ ಟೈಮ್ ಕೊಡು. ಏನ್ ಹೇಳ್ತೀಯ ನೀನು? ನಾನು ಅವ್ರ ಜೊತೆ ಏನೋ ಮಾಡ್ಲಿಲ್ಲ, ಅವ್ರ ತಮ್ಮನಿಗೆ ಸಹಾಯ ಮಾಡಕ್ಕೆ ದುಡ್ಡು ಕೊಡಕ್ ಬಂದಿದ್ದೆ ಅಂತ ಹೇಳ್ತೀಯ. ಅದಲ್ಲ ರಾಧಾ. ಎಷ್ಟು ಸುಳ್ಳು ಹೇಳ್ತೀಯೋ ರಾಧಾ. ಹತ್ರ ಯಾವತ್ತು ಎಷ್ಟೆಲ್ಲ ನಂಬಿದ್ದೆ ರಾಧಾ. ಹತ್ರ ಯಾವತ್ತು ಸುಳ್ಳು ಹೇಳಿಲ್ಲ. ಹೌದಪ್ಪ, ಸುಳ್ಳು ಹೇಳಿಲ್ಲ, ಹಾಗೆ ನಿಜನೂ ಹೇಳಿಲ್ಲ. ಹಂಗಲ್ಲ ರಾಧಾ. ಹಾಗಾದ್ರೆ ಅವಳಿನ ಕಸಿನ್ ಅಕ್ಕನ ಹೇಳು. ಅದ ಆತರ ಅಲ್ಲ. Yes or no? ಬಟ್ ರಾಧಾ, ಒಂದ್ ನಿಮಿಷ ನಿಂತ್ಕೋ. ನಾ ಹೇಳೋದು ಒಂದ್ ನಿಮಿಷ ಕೇಳು. ನೀ ಅನ್ಕೊಂಡ ಏನು ನಡೆದಿಲ್ಲ. ಆಟೋ, ಆ ಸಿಚುವೇಶನ್ ಹಂಗಿತ್ತು, ಅದಕ್ಕೋಸ್ಕರ ಹಂಗ ಹೇಳ್ಬೇಕಾಗಿತ್ತು. ಹೇಳೋದ್ ಸ್ವಲ್ಪ ಕೇಳು. ಕೇಳಕ್ಕಿನ್ನೇನೋ ಇದೆ. ಏನೋ ದ್ರೋಹ ಮಾಡಿದ್ದೆ ನನಗೆ. ನೀನ್ ಮೋಸ ಮಾಡೋದಂತೆ ನಿಮ್ಮ ಅಪ್ಪ, ನಿಮ್ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಮೋಸ ಏನಿಲ್ಲ ರಾಧಾ, ನಾ ಹೇಳೋ ಒಂದ್ ನಿಮಿಷ. ನೀ ಎಲ್ಲಿ ಹೋಗ್ತೀಯಾ, ಏನ್ ಮಾಡ್ತೀಯಾ, ಯಾರ ಜೊತೆ ಇರ್ತೀಯ ಅಂತ ಒಂದಿನೂ ಕೇಳಿಲ್ಲ. ಹೌದು. ಅದರ ಅರ್ಥ ನಾನು ನಿನ್ನ ಕೇರ್ ಮಾಡಲ್ಲ ಅಂತ ಅಲ್ಲ. ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು. ಗೊತ್ತು ರಾಧಾ. ಆ ನಂಬಿಕೆನೆಲ್ಲ ಹಾಳು ಮಾಡ್ಬಿಟ್ಟೆ ಅಲ್ಲ ನೀನು. ಇಲ್ಲ ರಾಧಾ, ಏನು ಮಾಡಿಲ್ಲ. ರಾಧಾ, ನೀನ್ ಸುಮ್ನೆ ನೋಡು. ನೀನು ಸುಮ್ನೆ ದುಡುಕ್ತಾ ಇದ್ದೀಯ. ಹೇಳ್ದ ಒಂಚೂರು ಸಾಕು. ಎಷ್ಟು ಸುಳ್ಳು ಸೇರಿಸ್ತೀಯ. ನಿನ್ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ. ನಿನ್ ಹತ್ರ ಮಾತಾಡಕ್ಕೆ ನಂಗೇನು ಉಳಿದಿಲ್ಲ. ಒಂದ್ಸತಿ ಒಡೆದೋಗಿರೋ ಕನ್ನಡಿನ ಎಷ್ಟೇ ಪ್ರಯತ್ನ ಪಟ್ರು ಮೊದಲಾಗಿ ಮಾಡಕ್ ಆಗೋದಿಲ್ಲ. ಇನ್ನು ಈ ಒಡೆದೋಗಿರೋ ಮನ್ಸನ್ ಸರಿ ಮಾಡ್ತೀಯ ನೀನು? ನಾನು ಅಳಲ್ಲ, ನಿನಗೋಸ್ಕರ ನಾನು ಅಳಲ್ಲ. ಅಳಕ್ ನೀನ್ ಯೋಗ್ಯನೂ ಅಲ್ಲ. ನನ್ನ ಜೀವನದಲ್ಲಿ ನಡೆದಿರೋ ಒಂದು ಕೆಟ್ಟ ಘಟನೆ ಅಂತ ಮರ್ತು ಹೋಗ್ತೀನಿ. ದಯವಿಟ್ಟು ನನ್ ಬದುಕ್ನಲ್ಲಿ ಮಾಡ್ದಂಗೆ ಬೇರೆ ಇನ್ಯಾರ ಬದುಕಲ್ಲೂ ಮಾಡ್ಬೇಡ. ಗುಡ್ ಬೈ. ದಯವಿಟ್ಟು ನನ್ ಬದುಕ್ನಲ್ಲಿ ಮಾಡ್ದಂಗೆ ಬೇರೆ ಇನ್ಯಾರ ಬದುಕಲ್ಲೂ ಮಾಡ್ಬೇಡ. ಕನಸಿನ ಕೀಲಿ ಕಳೆದರೆ, ನೆನಪಿನ ದಾಳಿ ನಡೆದರೆ, ಇರಲಿ ಹೇಗೆ ನಾನು ದಿನಚರಿ ಖಾಲಿ ಉಳಿದರೆ, ಪರಿಚಿತ ಗಾಳಿ ಸುಳಿದರೆ, ಇರಲಿ ಹೇಗೆ ನಾನು ಹೋಗಿ ಹೇಳಿ ಬಿಡಿ ಯಾಕೆಗೆ ಹೃದಯವಲ್ಲ ಬರಿಯಾಟಿಗೆ. ಕನಸಿನ ಕೀಲಿ ಕಳೆದರೆ, ನೆನಪಿನ ದಾಳಿ ನಡೆದರೆ, ಇರಲಿ ಹೇಗೆ ನಾನು ಅಪ್ಪ, ನಾನು ಜರ್ಮನಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಸ್ಟಡೀಸ್ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ತುಟಿಯಲೇ ಮಾತು ತಡೆದಿದೆ, ಗ್ರಹಣವು ಬೇಗ ಬಿಡುವುದೇ. ನೀನು ಈಗಷ್ಟೇ ಬಂದು ಹೋದಂತೆ, ಹೋದಲ್ಲಿ ನಿನ್ನದೇ ರೂಪ. ಸಂತೆಯಲ್ಲೂನು ಒಂಟಿ ಜೀವಕ್ಕೆ ನೇರ ನಿನ್ನಲ್ಲೇ ಮೂಕ ಸಲ್ಲಾಪ. ಕನಸಿನ ಕೀಲಿ ಕಳೆದರೆ, ನೆನಪಿನ ದಾಳಿ ನಡೆದರೆ,
ಇರಲಿ ಹೇಗೆ ನಾನು ಸಮಯವೇ ನಿಲ್ಲು ಚಲಿಸದೆ ಬಯಕೆಯ ಬಳ್ಳಿ ಚಿಗುರಿದೆ ಮತ್ತೆ ಒಂದಾಗುವ ಆಸೆಯಿಂದಲೇಗೋ ಇದ್ದಲ್ಲಿ ನಾನು ಜೀವಂತ ಹೆಚ್ಚು ಮಾತೇಕೆ ಹುಚ್ಚು ಬಂದೀಗ ಬೇಗ ನಿನ್ನನ್ನು ನೋಡಬೇಕಂತ ಸೊ ಹೇಗಿದೆಯಾ? ಚೆನ್ನಾಗಿದ್ದೀನಿ. ಯಾಕೆ ಏನು ಮಾತಾಡಕ್ಕೆ ಇಲ್ದಿರೋಷ್ಟು ಕೆಟ್ಟವನಾಗ್ಬಿಟ್ಟ ನಾನು? ಐಮ್ ಸಾರಿ ಕಣೋ ಬಾಲು. ನನ್ನ ಫ್ರೆಂಡ್ ಸಿಕ್ಕಿ ಎಲ್ಲ ವಿಷಯನೂ ಹೇಳಿದ್ಲು. ನಿನ್ನ ವಿಷಯದಲ್ಲಿ ನಾನು ದುಡುಕ್ಬಿಟ್ಟೆ ಅವತ್ತು. ನೀನು ತುಂಬ ಒಳ್ಳೆಯವನು ಕಣೋ. ನೀನು ಇಷ್ಟು ಬೇಗ ಕಳ್ಕೊಬಾರ್ದಾಗಿತ್ತು. ಹೋಗ್ಲಿ ಬಿಡು. ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಅಂದರೆ ಚೆನ್ನಾಗಿದ್ದೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಒಳ್ಳೆ ಗಂಡ, ಮಗು, ಮನೆ, ಸಂಸಾರ ಚೆನ್ನಾಗಿದೆ. ಆದರೆ ಯಾರೂ ಇಲ್ಲದೆ ಒಂಟಿಯಾಗಿ ಕೂತಿದ್ದಾಗ ನೀನು ತುಂಬ ನೆನಪಾಗ್ತೀಯ. ಜೊತೆಲೇ ಇರಬೇಕಾದವನು ಕೇವಲ ನೆನಪಲ್ಲಿದ್ದಾನಲ್ಲ ಅಂತ ಬೇಜಾರಾಗತ್ತೆ. ಜೀವನ ಪರ್ಯಂತ ಯಾವುದು ಬರೋದಿಲ್ಲ. ಆದರೆ ಕೆಲವೊಂದು ತುಂಬ ಬೇಗ ಮುಗ್ದೋಗತ್ತಲ್ಲ. ಹಲೋ, 2 minutes ಬಂದೆ. ಓಕೆ. ನೋಡಿದ್ಯಾ, ನಾನು ಪ್ರೀತಿಸ್ತವನ ಜೊತೆ 5 ನಿಮಿಷ ಮಾತಾಡೋಷ್ಟು ಸ್ವತಂತ್ರ ಇಲ್ಲ ನನಗೆ. ನೀನು ಚೆನ್ನಾಗಿರು, ಚೆನ್ನಾಗಿರ್ಬೇಕು.
ಒಂದಿನ ಈ ಪ್ರಪಂಚದಲ್ಲಿರೋ ಎಲ್ಲ ಸಂಬಂಧಗಳನ್ನೂ ಬಿಟ್ಟು ಬರ್ತೀನಿ. ಆಗ ನಾನು ನೀನು ಇಬ್ಬರೇ ಕೂತು ತುಂಬ ಮಾತಾಡೋಣ. ದಯವಿಟ್ಟು ಈ ಬದುಕಲ್ಲಿ ಇದು ಒಂದ್ಸತಿ ನನಗೆ ಕ್ಷಮಿಸ್ಬಿಡು. ಗುಡ್ ಬೈ. ಮರಳಿ ಮರಳಿ ಬರುವಳೇನು ತಿರುಗಿ ತಿರುಗಿ ನೋಡಿದವಳು, ರೂಪವಿಲ್ಲದ ಪ್ರೀತಿಯ ತುಳಿದು ತುಳಿದು ಹೋದವಳು. ಅವತ್ತು ಯೋಚನೆ ಮಾಡ್ತಾ ಇದ್ದೆ, ಇವತ್ತಿಗೂ ಯೋಚನೆ ಮಾಡ್ತಾ ಇದ್ದೀನಿ, ಈ ಗುಡ್ ಬೈಯಲ್ಲಿ ಗುಡ್ ಏನಿದೆ ಅಂತ. ನಾವು ತುಂಬಾ ಖಾಲಿ ಇದ್ದಾಗ ನಮಗಿಂತ ಖಾಲಿ ಇರೋರು ಕೊಡೋ ಒಂದೇ ಒಂದು ಐಡಿಯಾ ಏನಪ್ಪಾ ಅಂದ್ರೆ ಮದುವೆ. La 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 ಚಿಕ್ಕಪ್ಪ, ಹೌದು ಯಾರನ್ನ ಮದುವೆ ಆಗ್ತಿದ್ದಾನೆ ಇವಾಗ? ಹೊರಗೆ ಬೋರ್ಡ್ ಬೇರೆ ನೋಡಿಲ್ಲ. ನಿನಗೆ ಗೊತ್ತಿರೋ ಹುಡುಗಿನೇ. ನನಗೆ ಗೊತ್ತಿರೋ ಹುಡುಗಿನ? ನಾನು ಬಿಗಿನಿಂಗ್ನಲ್ಲಿ ನಿನಗೊಂದು ಶ್ಲೋಕ ಹೇಳಿದ್ದೆ, ಜ್ಞಾಪಕ ಇದೆಯಾ? ಶ್ಲೋಕ? ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ವೀತ ಲೋಕ ವಿದೃಷ್ಟ ವರ್ಜನಂ ತತ್ ಮೋಕ್ಷಂ. ಅದೇ ನಮ್ಮಿರೋ ಇಂಟ್ರೊಡಕ್ಷನ್ ಸಾಂಗು. ಕರೆಕ್ಟ್. ಅದರ ಅರ್ಥನೂ ಹೇಳಿದ್ದೆ. ಅದೇ ಈ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಇವೆಲ್ಲ ಬಿಟ್ರೆ ಮೋಕ್ಷ ಸಿಗತ್ತೆ ಅಂತ. ರೈಟ್. ಆ ಶ್ಲೋಕದ ಅರ್ಥನೂ ಇವನ ಲೈಫ್ ಸ್ಟೋರಿನೂ ಕನೆಕ್ಟ್ ಮಾಡಿ ನೋಡು. ಆಗ ಇವನು ಯಾರನ್ನು ಮದುವೆ ಆಗ್ತಿದ್ದಾನೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿನ್ನ ಜೀವನನೇ ತಗೊಳಯ್ಯ. ಫಸ್ಟು ಮದದ ರೂಪದಲ್ಲಿದ್ದ ಮಧುವಿನಿಂದಾಗಿ ಮಾತ್ಸರ್ಯದ ರೂಪದಲ್ಲಿದ್ದ ಅಕ್ಷರನನ್ನು ಕಳ್ಕೊಂಡೆ. ಏನಾಯ್ತಾಗ? ಮದ ಮತ್ತು ಮಾತ್ಸರ್ಯ ಇವೆರಡೂ ನಿನ್ನನ್ನು ಬಿಟ್ಟು ಹೋಯ್ತು. ಕಾಮದ ರೂಪದಲ್ಲಿದ್ದ ಕಾಮಿನಿಯಿಂದ ಕ್ರೋಧದ ರೂಪದಲ್ಲಿದ್ದ ರಾಧೆಯನ್ನು ಕಳ್ಕೊಂಡ. ಇಲ್ಲಿ ಅವನು ಕಾಮ ಕ್ರೋಧ ಎರಡನ್ನೂ ಕಳ್ಕೊಂಡ. ಅದಾದ ಮೇಲೆ ಅವನ ಅಪ್ಪ ಅಮ್ಮ ತೋರಿಸಿದ ಹುಡುಗಿ ಮೇಲಾಗ್ಲಿ ಅಥವಾ ಅವನ ಜೊತೆಯಲ್ಲೇ ಓಡಾಡ್ತಿದ್ದ ಹುಡುಗಿರ ಮೇಲಾಗ್ಲಿ ಇನ್ಯಾರ ಮೇಲೂ ಆಗ್ಲಿ ಮತ್ತೆ ಆಸೆ ಮೂಡ್ಲಿಲ್ಲ. ಅಲ್ಲಿಗೆ ಅವನು ಲೋಭವನ್ನು ದಾಟಿದ. ಇನ್ನು ಈ ಮೋಹ ಇದೆಯಲ್ಲ, ಇದು ನಿನಗೆ ಭಾವನೆಗಳ ರೂಪದಲ್ಲಿ ಬಂತು. ನೀನು ಇಷ್ಟಪಟ್ಟಂಥ ಎಲ್ಲ ಹುಡುಗಿಯರ ಮೇಲೂ ನಿನಗೆ ಮೋಹ ಇದ್ದೇ ಇತ್ತು. ಆದರೆ ಅವ್ರ ಜೊತೆಯಲ್ಲಿರಬೇಕಾದ್ರೆ ನಿನಗೆ ಗೊತ್ತಾಗ್ತಿರ್ಲಿಲ್ಲ. ಅಕ್ಷರ ಮೇಲಿನ ಮೋಹ ರಾಧೆ ಬಂದ ತಕ್ಷಣ ಕಡಿಮೆ ಆಯಿತು. ಹಾಗೇನೆ ರಾಧೆ ಮೇಲಿನ ಮೋಹ ಇನ್ಯಾರೋ ಬಂದ ತಕ್ಷಣ ಕಡಿಮೆ ಆಗುತ್ತೆ. ಬದುಕು ಯಾವಾಗಲೂ ನಿರಾಸೆ ಮಾಡಲ್ಲ. ಆದಷ್ಟು ಬೇಗ ಇದನ್ನು ಅರ್ಥ ಮಾಡ್ಕೊ, ಬೇಗ ಮೋಕ್ಷ ಸಿಗುತ್ತೆ. ಮೋಕ್ಷನ? ಮೋಕ್ಷ ಸತ್ಮೇಲೆ ಸಿಗೋದಲ್ವ ಚಿಕ್ಕಪ್ಪ? ಮೋಕ್ಷ ಅಂದರೆ ಸತ್ಮೇಲೆ ಸಿಗೋದು ಅಂತ ಯಾರೋ ಹೇಳಿದ್ದು? ಬದುಕಿದ್ದಾಗಲೂ ಮೋಕ್ಷ ಸಿಗ್ಬೋದು. ಮೋಕ್ಷ ಪಡ್ಕೊಳ್ಳೋದು ಯಾತಕ್ಕೆ? ಪುನರ್ಜನ್ಮ ಬೇಡ ಅಂತ ತಾನೆ.
ಈ ಜನ್ಮದಲ್ಲೇ ಚೆನ್ನಾಗಿ ಬದುಕಿ ಅಕ್ಕಪಕ್ಕದವ್ರನ್ನೆಲ್ಲ ಸಂತೋಷವಾಗಿಟ್ಟು ನೀನು ಸಂತೋಷವಾಗಿದ್ರೆ ಪುನರ್ಜನ್ಮ ಯಾಕೆ ಬೇಕು? ಬದುಕು ಅಂದ್ರೆ ಇಷ್ಟೇ. ಈಗಲಾದರೂ ಹೊಸ ಮನುಷ್ಯನಾಗಿ ಹಳೆ ಶ್ರೀನಿವಾಸನಾಗು. ಹಲೋ, ಸುಶೀಲನಾ? ಹೌದು, ನೀವು? ನಾನು ಶಂಕರ್. ಶಂಕರ್? ಯಾವ ಶಂಕರ್? ಅದೇ ಫಸ್ಟ್ BSc ಮಹಾರಾಜ ಕಾಲೇಜು ಮೈಸೂರು. ಓ, ಶಂಕರು! ಅಯ್ಯೋ, ಹೇಗಿದೆಯೋ? ನಾನ್ ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ಮಕ್ಕಳೆಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಹೌದು, ಏನೋ ಇಷ್ಟು ವರ್ಷದಲ್ಲಿ ಫೋನ್ ಮಾಡ್ತಾ ಇದ್ದೀಯಾ? ಬಹಳ ವರ್ಷದಿಂದ ಒಂದ್ ವಿಚಾರ ನಿನ್ಗೆ ಹೇಳ್ಬೇಕಾಗಿತ್ತು, ಹೇಳಕ್ಕಾಗಿರ್ಲಿಲ್ಲ. ಅದಕ್ಕೆ ಈಗ ಫೋನ್ ಮಾಡಿದೆ. ಏನೋ ಅದು? ಹಲೋ ಹಲೋ, ಐ ಲವ್ ಯು. ಎಲ್ಲಿದೆ ಶಂಕರು ಈಗ? ಅಭಯಾಶ್ರಮ ಉಪ್ಪನಂಗಡಿ. ಸರಿ, ಬಂದು ಮೀಟ್ ಮಾಡ್ತೀನಿ ತಡಿ. ಓಕೆ, ಬಾಯ್. ಅಂತೂ ಇಂತೂ 50 ವರ್ಷದ ಲವ್ ಸ್ಟೋರಿ ಸಾಕು. ಸಂಭ್ರಮ. ನಮಸ್ಕಾರ ಗುರುಗಳೇ. ಗುರುಗಳೇ, ಯಾವಾಗ ಬಂದ್ರಿ ಬೆಂಗಳೂರಿಂದ? ನಾನು ಬೆಳಗ್ಗೆ ಬಂದೆ. ಏನು ಎಲ್ಲರೂ ತುಂಬಾ ಖುಷಿಯಾಗಿದ್ದೀರಿ, ಏನ್ ಸಮಾಚಾರ? ಅದು ಹೋದ್ಸಲಿ ನಂಗೆ ಲೈಫ್ ಬಗ್ಗೆ ತುಂಬಾ ಹೇಳ್ಕೊಟ್ರಲ್ಲ, ಅದನ್ನ ನಾನು ಅರ್ಥ ಮಾಡ್ಕೊಂಡು ಇವರೆಲ್ಲರಿಗೂ ಅರ್ಥ ಮಾಡಿಸ್ತಾ ಇದ್ದೀನಿ. ಹಂಗಾಗಿ ಎಲ್ರು ಖುಷಿಯಾಗಿದ್ದಾರೆ ಅಲ್ವಾ? ನೋಡಿ, ಹೇಳೋದೇ ಮಾಡ್ತಿದ್ದೆ. ನಿಮ್ ಕ್ಲೋಸ್ ಫ್ರೆಂಡ್ ಬಂದಿದ್ದಾಳಲ್ಲ, ಅಲ್ಲೇ ಹೋಗಿ ನೋಡಲ್ವಾ? ಎಲ್ಲಿ? ನಾನು ಹೇಳ್ಬೇಕೇನ? ಅಲ್ಲೇ ಅದೇ ಜಾಗ. ಓಹೋ, ಬಾಯ್ 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 ಬಾಯ್. ಮತ್ತೆ ಏನಪ್ಪ ಸಮಾಚಾರ? ಏನಿಲ್ಲ ಗುರುಗಳೇ, ಚೆನ್ನಾಗಿದ್ದೀನಿ. ಆಮೇಲೆ ಅದ್ಯಾರು ಫ್ರೆಂಡ್ ಅಂದ್ರಿ ಗುರುಗಳೇ? ಇವಳ ಪಕ್ಕದ ಎಸ್ಟೇಟ್ ಓನರ್ ಮಗಳು. ಓಕೆ. ತಿಂಗಳಿಗೊಂದ್ಸಾರಿ ಬಂದು ಸ್ವೀಟ್ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಇವರೆಲ್ಲರ ಜೊತೆನೋ ಚೆನ್ನಾಗಿ ಮಾತಾಡಿಕೊಂಡು ಓಕೆ. ಭಾಳ ಒಳ್ಳೆ ಹುಡುಗಿ. ಮೋಕ್ಷ ಅಂತ ಹೆಸರು. ಓ, ಮೋಕ್ಷ ಮೋಕ್ಷ ಅಲ್ಲ, ಅದು ಅವತ್ತು ನೀವೊಂದು ಮೋಕ್ಷದ ಬಗ್ಗೆ ಹೇಳಿದ್ರಿ. ಈ ಮೋಕ್ಷಕ್ಕೂ ಆ ಮೋಕ್ಷಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ? ಗೊತ್ತಿಲ್ಲಪ್ಪ, ಅದು ನೀನೇ ಯೋಚನೆ ಮಾಡು. ಕೇಳು. ಆಗ ಬಂದೇ ಬಿಟ್ಲಲ್ಲ ಓಹೋ, ಇವಳೆ. ಓಕೆ. ನೀನ್ ಶ್ರೀನಿ ಅಲ್ವಾ? ಹೌದು. ನಿಮಗೆ? ಹೇ, ನಾನು ಮೋಕ್ಷ. ಮೋಕ್ಷ? ಅದೇ ಸ್ಕೂಲ್ ಫ್ರೆಂಡು. ಸ್ಕೂಲ್ ಫ್ರೆಂಡಾ? ಥರ್ಡ್ ಸ್ಟ್ಯಾಂಡರ್ಡು, ಲಂಚ್ ಬ್ರೇಕು, ಡೈರಿ ಮಿಲ್ಕು.
ನಾನೇ ತಿನ್ನಿಸ್ತಿದ್ನಲ್ಲ ನಿನಗೆ, ಜ್ಞಾಪಕ ಇದೆಯಾ? ಇನ್ನೇನು ಒಳ್ಳೆ ಹೆಂಡತಿ ಸಿಗ್ತಾಳೆ. ಒಳ್ಳೆ ಹೆಂಡತಿನಾ? ನೋಡು, ಎಲ್ಲಾರ ಲೈಫ್ನಲ್ಲೂ ಮೋಕ್ಷ ಅನ್ನೋದು ಪಕ್ಕದಲ್ಲೇ ಇರುತ್ತೆ, ಗೊತ್ತಾಗಲ್ಲ ಅಷ್ಟೇ. ಎಲ್ರಿಗೂ ಮೋಕ್ಷ ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಗುತ್ತೆ. ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಯಾಕಮ್ಮ ಆಳ್ತಾ ಇದೀಯಾ? ಲವ್ ಫೇಲಿಯರ್ ಗುರುಗಳೇ. ಅದಕ್ಕೆ ಯಾಕೆ ಅಳ್ತೀಯ? ಲೈಫ್ನಲ್ಲಿ ಕಾಮನ್ ಅದು. 6ನೇ ಸಲ ಗುರುಗಳೇ. 6ನೇ ಸರಿನಾ? ಯಾರಮ್ಮ ಅದು? ಮೋಹನ್, ಮದನ್, ಕಾಮತ್, ಅಕ್ಷಯ್, ಲೋಹಿತ್, ಬ್ರೋಧ ಗುರುಗಳೇ. ಡೋಂಟ್ ವರಿ, ಪಾರ್ಟ್ 2 ತೆಗೆಯೋ ಸ್ಕೀಮ್ ಎಲ್ಲ ಇಲ್ಲ. ಹುಡುಗರಿಗೆ ಮಾತ್ರ ಮೋಕ್ಷ ಸಿಗುತ್ತೆ, ಹುಡುಗಿರಿಗೆ ಸಿಗಲ್ಲ ಅಂದ್ರೆ ತುಂಬಾ ನೊಂದ್ಕೊಳ್ತಾರಲ್ವಾ, ಅದಕ್ಕೋಸ್ಕರ ಈ ಸೀನ್ ಇಟ್ವಿ. ಎಂಜಾಯ್ ಮಾಡಿ. ಆಕ್ಷನ್. ಕಟ್ ಕಟ್ ಕಟ್. ಎಲ್ಲ ನೆಗೆದ್ ಬಿದ್ದೋಗಿದ್ದಾರೆ. ಅಂಕಲ್, ನೀವು ಪದೇ ಪದೇ ಮಲ್ಗಿರೋ ಹಾವನ ಪದೇ ಮಲ್ಗಿರೋ ಹಾವನ ಮೇಲೆ ಬಾಲದ ಮೇಲೆ ಬಾಲ್ ಬಿದ್ದಾಡ್ತಾ, ನೀವು ಪದೇ ಪದೇ ಮಲ್ಗಿರೋ ಹಾವಿನ ಮೇಲೆ ಬಾಲದ ಮೇಲೆ ಕಾಲ್. ಆಕ್ಷನ್. ಏಯ್, ನೀನೇನೋ ಮುಂದೆ ನೋಡ್ಕೊಂಡು ಓಡಿಸ್ತಾ ಇದ್ಯಾ? ಹಿಂದೆ ನೋಡ್ಕೊ. ನಂಬರ್ ತಗೊಳ್ಳಿ. ಏನು ನಂಬರ್? ಅಂತ ನಾನು ಯಾರೋ, ನಾನು ನನ್ನನ್ನ ನೀನು ಮರೆತಿದ್ಯಾ ಇವತ್ತು? ಬೇಜಾರಾಗತ್ತಮ್ಮ. ಹುಡುಗರು ಚೇಂಜ್ ಆಗ್ತಿದ್ದಾರೆ. ಐ ಹೇಟ್ ಯು ಮ್ಯಾನ್. ಕಾಣಿಸ್ತಲ್ಲ, ಯಾಕೆ ಅಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ನೆಕ್ಸ್ಟ್ ನನಗೆ ನೀನು ಹೊಂದ್ಕೊಳ್ತಿದ್ದಲ್ಲ. ಸರಿ ಅದೇ ಆಕ್ಷನ್. ನನ್ ಜಾಗಕ್ಕೆ ಬಂದು ಆವಾಜ್ ಆಗ್ತೀಯಾ?